ಬೆಂಗಳೂರಿನ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ರಾಜ್ಕುಮಾರ್ ರಸ್ತೆಯಲ್ಲಿರುವ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನಲ್ಲಿ ಆಗಿರೋದು ಶಾರ್ಟ್ ಸರ್ಕ್ಯೂಟ್ನಿಂದ ಬೈಕ್ ಶೋರೂಮ್ ಹೊತ್ತಿ ಉರಿದಿರುವಂತಹ ಘಟನೆ ಆಗಿದೆ. ನೋಡುತ್ತಿದ್ದಂತೆ ಎಲ್ಲಾ ಬೈಕ್ಗಳು ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕೆ 2 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿವೆ. ಸದ್ಯ ಬೆಂಗಳೂರಿನ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ನೋಡುತ್ತಿದ್ದಂತೆ ರಾಜ್ಕುಮಾರ್ ರಸ್ತೆಯಲ್ಲಿರುವ ಎಲೆಕ್ಟ್ರಿಕ್ ಬೈಕ್ ಶೋರೂಮು ಹೊತ್ತಿ ಉರಿದಿರುವಂತಹ ಘಟನೆ ಆಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಶೋರೂಮ್ ಹೊತ್ತಿ ಉರಿದಿದೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ತಿಳಿದು ಬರ್ತಿರುವಂತಹ ಮಾಹಿತಿ. ನೋಡುತ್ತಿದ್ದಂತೆ ಎಲ್ಲ ಬೈಕ್ಗಳು ಬೆಂಕಿಗೆ ಆಹುತಿಯಾಗಿವೆ. ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಈಗ ಸ್ಥಳಕ್ಕೆ 2 ಅಗ್ನಿಶಾಮಕ ವಾಹನಗಳು ಅಲ್ಲಿ ದೌಡಾಯಿಸಿವೆ. ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಯಾವ ಕಾರಣಕ್ಕೆ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಯ್ತು? ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಅರ್ಪಿತಾ, ಬೆಂಗಳೂರಿನ ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯ ಎಲೆಕ್ಟ್ರಿಕ್ ಸ್ಕೂಟರ್ನ ಶೋರೂಮ್ ಒಂದಕ್ಕೆ ಬೆಂಕಿ ತಗುಲಿದೆ. ಮುಕ್ಕಾಲು ಗಂಟೆಯ ಹಿಂದ್ಗಡೆ ವ್ಯಾಪಿಸಿದಂತಹ ಬೆಂಕಿ ಏನಿದೆ ಇಡೀ ಶೋರೂಮ್ ಅನ್ನ ಸುಟ್ಟು ಭಸ್ಮ ಮಾಡಿದೆ. ಬೆಂಕಿಯ ಕಿನ್ನಾಲಿಗೆಗೆ ಅಲ್ಲಿದ್ದಂತಹ ಎಲೆಕ್ಟ್ರಿಕ್ ವಾಹನಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ 2 ಅಗ್ನಿಶಾಮಕ ದಳದ ವಾಹನಗಳು ದೌಡಾಯಿಸಿವೆ. ಬೆಂಕಿಯನ್ನ ಇದೀಗ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋ ಮಾಹಿತಿಗಳು ತಿಳಿದು ಬರ್ತಿದೆ. ಆದ್ರೆ ದುರಂತ ಯಾರೋ ಒಂದಿಬ್ಬರು ಒಳಗೆ ಸಿಲುಕಿರಬಹುದು ಅನ್ನೋ ಒಂದು ಶಂಕೆಯನ್ನ ಹೊರಗೆ ನಿಂತಿದ್ದಂತಹ ಜನರು ವ್ಯಕ್ತಪಡಿಸ್ತಿದ್ದಾರೆ. ಮತ್ತೆ ಯಾವಾಗ ಒಂದು ಸ್ಕೂಟರ್ಗೆ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹತ್ಕೊಳ್ತೋ ಆ ಸಂದರ್ಭದಲ್ಲಿ ಒಂದಷ್ಟು ಜನ ಹೊರಗೆ ಓಡ್ ಬಂದಿದ್ದಾರೆ. ಮತ್ತೆ ಕೆಲ ಬೈಕ್ ಗಳನ್ನ ಹೊರಗೆ ತರುವ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಆ ಬೆಂಕಿಯ ಕಿನ್ನಾಲಿಗೆ ಇಡೀ ಶೋರೂಮ್ ಅನ್ನ ಆವರಿಸಿದೆ. ಇಡೀ ಬಿಲ್ಡಿಂಗ್ ದಗದಗಿಸಿ ಉರಿದಿದೆ. ಪರಿಣಾಮ 2 ಅಗ್ನಿಶಾಮಕ ದಳದ ವಾಹನಗಳು ಸ್ಥಳಕ್ಕೆ ಹೋಗಿ ಇದೀಗ ಬೆಂಕಿಯನ್ನ ಹತೋಟಿಗೆ ತರುವಲ್ಲಿ ಶ್ರಮವನ್ನು ಹಾಕ್ತಿವೆ ಅನ್ನೋ ಮಾಹಿತಿಗಳು ತಿಳಿದು ಬರ್ತಿದೆ. ಒಳಗೆ ಯಾರಿದ್ದಾರೆ ಅವರ ರಕ್ಷಣಾ ಕಾರ್ಯ ಕೂಡ ಮುಂದುವರೆದಿದೆ. ಮತ್ತೆ ಸ್ಥಳಕ್ಕೆ ಒಂದು ಆಂಬ್ಯುಲೆನ್ಸ್ ಅನ್ನ ಸಹ ಪೊಲೀಸರು ಕರೆಸಿಕೊಳ್ಳುವ ಕೆಲಸವನ್ನ ಮಾಡಿದ್ದಾರೆ. ಅರ್ಪಿತಾ.